ನವ್ಯ ನವ್ಯ ಯಾಕೆ ಹಿಂಗೆ ಅಳ್ತಾ ಕೂತಿದ್ಯಾ? ನೋಡಿಲಿ, ತಿಂಡಿ ತಂದಿದ್ದೀನಿ, ಬಾಕ್ಸ್ ನನ್ನ ಹತ್ರನೇ ಇದೆ. ಅಮ್ಮ ಇಬ್ಬರಿಗೂ ಬೆಳಿಗ್ಗೆ ಮಾಡ್ಕೊಟ್ಟಿದ್ದಾರಲ್ಲ. ನೀನು ಆಮೇಲೆ ಬಾ, ತಿಂಡಿ ತಿನ್ನೋಣ ಆಯಿತಾ? ನೀನು ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ನವ್ಯ? ನಿಂಗೆ ಆಫೀಸ್ ಬರೋಕ್ಕೆ ಮನಸ್ಸಿಲ್ಲ ಅಂದರೆ ಮನೇಲೇ ಇರ್ಬೋದಿತ್ತಲ್ವಾ ನವ್ಯ? ಭವ್ಯ ಪ್ಲೀಸ್ ಕಣೆ, ನಂಗೆ ತಿಂಡಿನೂ ಬೇಡ ಏನೂ ಬೇಡ, ನಂಗೆ ಯಾಕೋ ಮನಸ್ಸಿಲ್ಲ ಕಣೆ. ಸುಮ್ಮನೆ ನಾನು ಒಬ್ಬಳೆ ಬಿಟ್ಬಿಟ್ಟು ಹೋಗು, ನಾನು ಹಿಂಗೆ ಆಮೇಲೆ ಮಾತಾಡ್ತೀನಿ ನಿನ್ನ ಜೊತೆ. ಆಯಿತು ಕಣೆ, ನಿನ್ನಿಷ್ಟ. ಸರಿ. ನವ್ಯ ನವ್ಯ ಏನು ನವ್ಯ ನೀನು ರಾತ್ರಿ ಯಾಕೆ ಮನೆಗೆ ಬರಲಿಲ್ಲ? ನೀನು ಆ ಬಫಿನ್ ಮನೆಗೆ ಯಾಕೆ ಹೋಗಿದ್ದೆ? ನೀನು ನಿನಗೋಸ್ಕರ ಅಡುಗೆ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ಗೊತ್ತಾ ನಾನು. ನೀನು ಯಾಕಲ್ಲಿ ಹೋಗಿದ್ದೆ ನವ್ಯ? ನೀನು ಹಂಗೆಲ್ಲ ಯಾರ ಮನೆಗೂ ಹೋಗ್ಬೇಡ, ನಂಗೆ ಇಷ್ಟ ಆಗಲ್ಲ. ನಾನು ನಿನ್ನ ಗಂಡ, ನೀನು ನನ್ನ ಮನೆಗೆ ತಾನೇ ಬರಬೇಕು. ಏನೇ ಬೇಜಾರಿದ್ರು ನನ್ನ ಹತ್ರ ತೋರಿಸ್ಕೊ. ನೀನು ಹಂಗೆಲ್ಲ ಇನ್ನೊಂದ್ಸತಿ ಆ ಬಫಿನ್ ಮನೆಗೆ ಹೋಗ್ಬೇಡ. ಫೋನು ರಿಸೀವ್ ಮಾಡ್ತಿಲ್ಲ, ನನಗೆ ಇಷ್ಟು ಗಾಬರಿ ಆಯಿತು ಗೊತ್ತಾ. ಅದಕ್ಕೆ ಬೆಳಿಗ್ಗೆ ಆಫೀಸಿಗೆ ಬಂದುಬಿಟ್ಟೆ, ನೀನು ನೋಡ್ಕೊಂಡು ಹೋಗೋಣ ಅಂತ. ಹಾಗೆ ಬಾಸ್ ಹತ್ರನೂ ಸ್ವಲ್ಪ ಮಾತಾಡಬೇಕು. ಏನು ನವ್ಯ, ನಾನು ಮಾತಾಡ್ತಾನೆ ಇದ್ದೀನಿ, ನೀನೇನು ಮಾತಾಡ್ತಾನೆ ಇಲ್ಲ. ನವ್ಯ ಯಾಕೆ ಇಷ್ಟು ಬೇಜಾರಾಗಿದೆಯಾ? ಅಳ್ತಾ ಇದೆಯಾ? ಏನಾಯ್ತು ನವ್ಯ? ಏನಾಯ್ತು ಹೇಳೋ? ಯಾಕೆ ಹಿಂಗಿದೆಯಾ? ನಾವು ಬಾಸ್ ನನ್ನ ಕೆಲಸದಿಂದ ತೆಗೆದುಬಿಟ್ಟು ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ, ನಾನು ಅರೇಂಜ್ ಮಾಡ್ತೀನಿ. ನಾನು ಬೇರೆ ಕಡೆ ಏನಾದರೂ ನೋಡ್ಕೋತೀನಿ. ಇಲ್ಲ, ಇಲ್ಲಿ ಬಾಸ್ ಹತ್ರನೇ ಮಾತಾಡೋಣ ಅಂತಲೇ ಬಂದಿದ್ದೀನಿ ಇವತ್ತು. ಯಾಕೆ ನಾವು ಎಷ್ಟು ಬೇಜಾರಾಗಿದೆಯಾ? ಏನು ಅಂತ ಮಾತಾಡು. ಏನೋ ನಾಯಿ, ಏನು ಅನ್ಕೊಂಡಿದ್ಯಾ ನಿನ್ನ? ಏನು ಅನ್ಕೊಂಡಿದ್ಯಾ? ಸಾಯಿ ನೀನು, ಹೋಗಿ ನನ್ನ ಕಣ್ಮುಂದೆ ಎಲ್ಲೂ ನಿಂತ್ಕೋಬೇಡ. ಈಗ ಹೋಗಿ ಎಲ್ಲಾದ್ರೂ ನನ್ನ ಕಣ್ಮುಂದೆ ನಿಂತ್ಕೋಬೇಡ. ಹೋಗೋ 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 ಹೋಗೋ. ನವ್ಯ ಏನಾಯ್ತು? ನವ್ಯ ಯಾಕೆ ಹಿಂಗೆ ಹೊಡಿತಿದ್ಯಾ ನನಗೆ? ಏನಾಯ್ತು? ಏನಿದು ನವ್ಯನಿದು? ಯಾಕೆ ಹೊಡಿತಿದ್ಯಾ ನನಗೆ? ಏನೋ ಏನೋ ಇನ್ನು ಎಷ್ಟು ದಿನ ಈ ಥರ ನಾಟಕ ಮಾಡಬೇಕು ಅನ್ಕೊಂಡಿದ್ಯಾ? ನಿನ್ನ ನಾಟಕ, ನಿನ್ನ ಮೋಸ ಎಲ್ಲ ನನಗೆ ಗೊತ್ತಾಗಿದೆ ವರುಣ್. ಜಾಸ್ತಿ ನಾಟಕ ಆಡ್ಬಿಟ್ರೆ ನಾನು ಸಾಯಿಸೇ ಬಿಡ್ತೀನಿ ನಿನ್ನ ಇಲ್ಲೇ. ಏನು ಹೇಳ್ತಿದ್ದೆ ನವ್ಯ? ಏನಾಯಿತು? ಆ ಭವ್ಯ ನನ್ನ ಬಗ್ಗೆ ಏನಾದರೂ ಹೇಳ್ಕೊಡ್ಲಾ? ಅವ್ಳು ಮಾತೆಲ್ಲ ನಂಬೇಡ ಭವ್ಯ. ನವ್ಯ ಅವ್ಳು ಹೇಳೋದೇ ನನ್ನ ನಿನ್ನ ದೂರ ಮಾಡೋಕ್ಕೆ. ಅರ್ಥ ಮಾಡ್ಕೊ, ಅವ್ಳು ಹೇಳೋದೆಲ್ಲ ನಂಬೇಡ. ಅದೇ ಕಾರಣಕ್ಕೆ ಅವಳು ಮನೆಗೆ ಹೋಗ್ಬೇಡ ಅಂತ ನಾನು ನಿನ್ಗೆ ಹೇಳೋದು. ನಿನ್ನೆ ನೀನು ನೈಸ್ ಮಾಡಿ ಅವ್ಳ ಮನೆಗೆ ಕರ್ಕೊಂಡೋಗಿ ನನ್ನ ಮೇಲೆ ಇಲ್ದಿರೋದೆಲ್ಲ ಹೇಳಿದ್ದಾಳೆ ಅವಳು. ಅವಳನ್ನ ನಂಬೇಡ ನವ್ಯ. ಅವತ್ತಿಂದ ಅದೇ ಹೇಳಿದ್ದೀನಿ, ಮತ್ತೆ ಅದೇ ಕೆಲಸ ಮಾಡ್ತಿದ್ಯಾ ನೀನು. ಏನು ಅವಳ ನಂಬರ್ದಾ? ಅವಳ ನಂಬರ್ದೇನೋ? ನಿನ್ನ ನಂಬೇಕಾ? ನಿನ್ನ ನಂಬಿಕೆನೋ? ಪಾಪಿ ನನ್ನ ಮಗನೇ, ತಗೋ ನಿನ್ನ ಏನು ಮಾಡ್ತೀನಿ ನೋಡ್ತಾರು. ಅಯ್ಯೋ ನವ್ಯ ಸಾಕು, ನವ್ಯ ಸಾಕು. ಯಾಕೆ ಹೊಡಿತಿದ್ಯಾ? ಬಿಡು ನವ್ಯ ಸಾಕು. ನವ್ಯ ಯಾಕೆ ಹೊಡಿತಿದ್ಯಾ ನನಗೆ? ಏನು ಅನ್ಕೊಂಡಿದ್ಯಾ ನಿನ್ನನ್ನು? ಹೊಡಿಯ ಸಾಯಿಸ್ಬಿಡ್ತೀನಿ ಮಗನೇ. ಏನು ಅನ್ಕೊಂಡಿದ್ಯಾ ನಿನ್ನನ್ನ? ನೀನೇನು ಅನ್ಕೊಂಡಿದ್ಯಾ ನನ್ನ? ನೀನು ಏನು ಮಾಡಿದ್ರೆ ನಾನು ಸುಮ್ಮನೆ ಅಂತ ಅನ್ಕೊಂಡಿದ್ಯಾ? ಭವಿ ಥರ ಭವಿ ಮೋಸ ಮಾಡಿ ಒಂದು ಮಗು ಕೊಟ್ಟು ಅವಳ ಕಣ್ಣು ಮುಂದೆ ನೀವು ಇನ್ನೊಂದು ಮದುವೆ ಮಾಡ್ಕೊಂಡ್ಯಾ? ಎಂಥ ಪ್ಲಾನು ನೀನು, ಎಂಥ ಕ್ರಿಮಿನಲ್ ನನ್ನ ಮಗ ನೀನು. ನಿನ್ನೆ ನಂಬಿದ್ನಲ್ಲ ನಾನು, ನಿನ್ನೆ ನಂಬದ್ನಲ್ಲೋ, ನನಗೆ ಮೋಸ ಮಾಡದಲ್ಲೋ ಪಾಪಿ ನನ್ನ ಮಗನೇ. ನವ್ಯ ನವ್ಯ ಸ್ವಲ್ಪ ಸಮಾಧಾನವಾಗಿ ಮಾತಾಡು. ಆ ಬೋವಿನ ಮಾತು ಕೇಳಬೇಡ. ಆ ಮಗುಗೂ ನನಗೂ ಯಾವ ಸಮಾಧಾನ ಇಲ್ಲ. ಏನೋ ಆ ಮಗು ಬಂದು ಯಾವ ಸಮಾಧಾನ ಇಲ್ವಾ? ಯಾವ ಸಮಾಧಾನ ಇಲ್ವೇನೋ ಪಾಪಿ? ಎಲ್ಲಾರನ್ನೂ ಬಿಟ್ಬಿಟ್ಟು ನಿನ್ನೆ ನಂಬದ್ನಲ್ಲೋ, ಭವ್ಯ ಪಡ್ಕೊಂಡು ಬೇಡ ಬೇಡ ಅವ್ನು ಸರಿ ಇಲ್ಲ ಅಂತ ನಾನು ಅವ್ನ ಮಾತು ಕೇಳಿಲ್ವಲ್ಲೋ. ನಿನ್ನೆ ನಂಬದ್ನಲ್ಲೋ, ಶೂಟಿಂಗ್ ಮನೆ ತೋರಿಸಿ ನಾಟಕ ಮಾಡೋದನ್ನ ಕರ್ಕೊಂಡು ಬಂದು ಅಪ್ಪ ಅಮ್ಮ ಅಂತ ತೋರಿಸಿ ನನ್ನ ಜೊತೆ ನಮ್ಮ ಅಪ್ಪ ಅಮ್ಮನ ಫೂಲ್ ಮಾಡ್ಬಿಟ್ಟಿಯಲ್ಲೋ. ನಮ್ಮ ಮನೆಯವ್ರಿಗೆಲ್ಲ ಮೋಸ ಮಾಡ್ಬಿಟ್ಟಲ್ಲೋ. ನೀನು ಮಾಡೋ ಮೋಸನ ನಾನು ಹೆಂಗೋ ತಡ್ಕೋತೀನಿ ಕಣೋ. ಆದರೆ ನನ್ನಿಂದ ನಮ್ಮ ಮನೆಯವ್ರಿಗಾಗಿರೋ ಮೋಸನ ನಾನು ಹೆಂಗೋ ಸರಿ ಮಾಡಲಿ? ನವ್ಯ ನವ್ಯ ಇದೆಲ್ಲ ನಿಂಗೆ ಹೆಂಗೆ ಗೊತ್ತಾಯ್ತು ನವ್ಯ? ಹೆಂಗೆ ಗೊತ್ತಾಯ್ತಾ? ನಾನೇ ಹೋಗಿದ್ದೆ ಕಣೋ ಆ ಮನೆಗೆ, ಆ ಶೂಟಿಂಗ್ ಮನೆಗೆ ಹೋಗಿದ್ದೆ. ನಾನೇನೋ ಅನ್ಕೊಂಡೆ, ನನ್ನ ಗಂಡ ಕೆಲಸ ಹೋಗಿದೆ, ನನ್ನ ಮತ್ತೆ ಮಾವನ ಹತ್ರ ಮಾತಾಡಿ ಇದನ್ನೆಲ್ಲ ಸರಿ ಮಾಡಬೇಕು, ಈ ಕಂಪ್ನಿಗಳೆಲ್ಲ ನನ್ನ ಗಂಡ ಕೊಡಿಸ್ಬೇಕು, ಅವನೇ ಇದನ್ನೆಲ್ಲ ನೋಡ್ಕೊಂಡು ರಾಜನ್ ಥರ ಇರಬೇಕು, ಯಾರ ಕಾಲ್ಗೂ ನನ್ನ ಗಂಡ ಬೀಳಬಾರ್ದು ಅಂತ ಅನ್ಕೊಂಡು ಹೋದ್ನಲ್ಲೋ. ಆದರೆ ನೀನು ನನ್ನ ಸುತ್ತ ಕಟ್ಟಿರೋ ಗೋಡೆ ಎಲ್ಲ ಸುಳ್ಳು ಗೋಡೆ ಕಣೋ, ಮೋಸದ ಗೋಡೆ. ಒಂದೇ ಸತಿ ಕುಸ್ತು ಬಿದ್ದಾಯ್ತಲ್ಲ, ಬಿದ್ದಾಯ್ತು ಕಣೋ, ಬಿದ್ದಾಯ್ತು. ನವ್ಯ ನಾನು ಕ್ಷಮಿಸ್ಬಿಡು ನವ್ಯ, ನಿನ್ನ ಕಾಲೇ ಬೀಳ್ತೀನಿ, ನಾನು ಕ್ಷಮಿಸ್ಬಿಡು ನವ್ಯ. ಇದರ ನಾಯಿ ಏನೋ ಕಾಲ ಬೀಳೋದನ್ನ ಒಂದು ಅಭ್ಯಾಸ ಮಾಡ್ಕೊಬಿಟ್ಟಿದ್ಯಾ ನೀನು. ಎಲ್ಲ ಕಾಲ್ಗೂ ಬಿದ್ದು ಬಿದ್ದು ಏನು ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ನೀನು ಜನ್ಮಕ್ಕಷ್ಟು ಬೆಂಕಿ ಹಾಕ. ನವ್ಯ ನಾನು ನಂಬು ನವ್ಯ, ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ನವ್ಯ. ನಾನು ನಿನ್ನ ಪಡ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಸುಳ್ಳು ಹೇಳ್ದೆ ನಿಜ, ಆದರೆ ನನ್ನ ಪ್ರೀತಿ ಸುಳ್ಳಲ್ಲ ನವ್ಯ, ನನ್ನ ಪ್ರೀತಿ ಸುಳ್ಳಲ್ಲ. ನಾನು ನಿನ್ನ ನಂಬಿಸಿ ಮೋಸ ಮಾಡಿಬಿಟ್ಟೆ ಅಂತ ಹಂಗೆಲ್ಲ ಹೇಳ್ಬೇಡ ನವ್ಯ. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ನವ್ಯ, ದಯವಿಟ್ಟು ನಾನು ಬಿಟ್ಟು ಹೋಗ್ಬೇಡ ನವ್ಯ, ನಾನು ಬಿಟ್ಟು ಹೋಗ್ಬೇಡ ನವ್ಯ. ಏನೋ ಬಿಟ್ಟು ಹೋಗ್ಬೇಡವಾ? ಏನು ಅನ್ಕೊಂಡಿದ್ಯಾ ನಿನ್ನನ್ನು? ಏನು ಅನ್ಕೊಂಡಿದ್ಯಾ? ನಿನ್ನ ಕೆಲಸನ ಹೋಗಿದೆ, ಆ ಬಾಡಿಗೆ ಮನೆಗೆ ಬಾಡಿಗೆ ಕಟ್ಟೋಕ್ಕೂ ದುಡ್ಡಿಲ್ಲ ನಿನ್ನ ಹತ್ರ, ತಿನ್ನೋಕ್ಕೂ ಗತಿ ಇಲ್ಲ. ನನ್ನ ಹೆಂಡತಿ ನವ್ಯ ದುಡ್ದು ತಂದು ಸಾಕಿ ಮನೆ ಬಾಡಿಗೆ ಕಟ್ಟು ನನ್ನ ಜೀವನ ಕಾಪಾಡ್ತಾಳೆ ಅಂತ ಅನ್ಕೊಂಡಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇನ್ನು ಯಾವತ್ತೂ ನಾನು ಮನೆ ಕಾಲು ಇಡೋದಿಲ್ಲ. ಪೀಚಿಗೆ ಹೋಗ್ತೀನಿ, ಪೀಚಿಲಿ ಇರ್ತೀನಿ. ನನ್ನ ಜೀವನ ನಾನು ಹೇಗೆ ನಡೆಸಬೇಕು ಅಂತ ನನಗೆ ಗೊತ್ತಾಗಿದೆ, ನನಗೆ ಗೊತ್ತಿದೆ. ನನ್ನ ಕಣ್ಮುಂದೆ ನಿಂತ್ಕೊಬೇಡ ವರುಣ್, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಜೈಲಿಗೆ ಹಾಕಕ್ಕೆ ಮುಂಚೆ ಇಲ್ಲಿಂದ ಹೊರಟೋಗು. ನವ್ಯ ನಾನು ನಿನ್ನ ಬಿಟ್ಟೆಲ್ಲೂ ಹೋಗಲ್ಲ ನವ್ಯ, ನಾನು ನಿನ್ನ ಬಿಟ್ಟೆಲ್ಲೂ ಹೋಗೋದಿಲ್ಲ. ದಯವಿಟ್ಟು ನಾನು ಮೋಸ ಮಾಡಬೇಡ ನವ್ಯ, ನಾನು ಮೋಸ ಮಾಡಬೇಡ ನವ್ಯ. ಏನು ಮೋಸನ? ಯಾರಿಗೂ ಮೋಸ ಮಾಡ್ತಿರೋದು? ನೀನು ನನಗೆ ಮಾಡಿರೋದು ಮೋಸ, ನೀನು ನನಗೆ ಮಾಡಿರೋದು ನಂಬಿಕೆ ದ್ರೋಹ. ನಾನು ನಿನಗೆ ಮೋಸ ಮಾಡ್ತಾ ಇದ್ದೀನಾ? ನಾನು ನಿನಗೆ ಮೋಸ ಮಾಡ್ತಾ ಇದ್ದೀನೇನೋ? ನೋಡು ವರುಣ್, ನೀನು ಈ ನಾಟಕ, ಈ ಮೊಸಳೆ ಕಣ್ಣೀರು, ಇದು ಯಾವುದಕ್ಕೂ ಬಗ್ಗಕ್ಕೆ ನನ್ನ ಭವ್ಯ ಅಲ್ಲ, ನಾನು ನವ್ಯ. ಅರ್ಥ ಮಾಡ್ಕೊ, ಮರ್ಯಾದೆಯಿಂದ ಇಲ್ಲಿಂದ ಹೋಗ್ಬಿಡು. ಇಲ್ಲ ಅಂದರೆ ನಾನು ನಿಜವಾಗ್ಲೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಿನ್ನ ಮೇಲೆ. ಹೋಗ್ಬಿಡು. ನನಗೆ ಬಂದಿರೋ ಕೋಪಕ್ಕೆ ನನಗೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ಕಣ್ಮುಂದೆ ಇನ್ನು ಯಾವತ್ತೂ ಕಾಣಿಸ್ಕೋಬೇಡ. ನವ್ಯ ನವ್ಯ ಹಂಗೆಲ್ಲ ಹೇಳ್ಬೇಡ ನವ್ಯ, ನಿನ್ ಬಿಟ್ಟು ನಾನು ಹೆಂಗಿರ್ಲಿ ನವ್ಯ? ನೀನು ಜನ್ಮಕ್ಕಷ್ಟು ಬೆಂಕಿ ಹಾಕ. ಇದೇ ಡೈಲಾಗ್ ಎಷ್ಟು ಜನ ಕೇಳಿದ್ಯೋ? ಎಷ್ಟು ಜನ ಹೆಣ್ಮಕ್ಳು ಹಾಳು ಮಾಡಿದ್ಯೋ ಪಾಪಿ ನನ್ನ ಮಗನೇ? ಎಷ್ಟು ಜನಕ್ಕೆ ಈ ಥರ ಹೇಳಿದ್ಯಾ? ನನ್ನ ಬಫಿಂಗು ಇದೇ ಥರ
ನವ್ಯಾ ನವ್ಯಾ ಏ ಹೋಗ ಆ ಕಡೆ. ಮಾಡೋದೆಲ್ಲ ಮಾಡಿ ಮೊಸರು ಕಣ್ಣೀರು ಹಾಕಕ್ಕೆ ಬಂದಿದ್ದಾರೆ ನನ್ನ ಮುಂದೆ. ಪಾಪಿ, ದೊಡ್ಡ ಪಾಪಿ ಕಣ ನೀನು. ಎಂತ ಮೋಸ ಮಾಡ್ಬಿಟ್ಯೋ ನೀನು ನನಗೆ. ನಾನು ಇದನ್ನೆಲ್ಲ ಹೇಗೆ ಸರಿ ಮಾಡಲಿ, ಹೇಗೆ ಸರಿ ಮಾಡಲಿ? ಲಾ 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 ಲಾ. ಹಲೋ 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 ನವ್ಯ, ನಾನು ಕಣಮ್ಮ, ನಿಮ್ಮಮ್ಮ ಮಾತಾಡ್ತಿರೋದು. ಏನು ಮಗಳೇ, ಬ್ಯುಸಿ ಇದೆ ಆಫೀಸಲ್ಲಿ? ಅಯ್ಯೋ ಇಲ್ಲಮ್ಮ, ಏನು ಹೇಳಮ್ಮ? ಅದೇ ಮಗಳೇ, ನಾಳೆ ಮೈಸೂರು ಬರೋಣ ಅಂದ್ಕೊಂಡಿದ್ದೀವಿ. ಯುಗಾದಿ ಹಬ್ಬ ಅಲ್ವಾ, ಹಬ್ಬಕ್ಕೆ ಬಟ್ಟೆ ತೆಗಿಬೇಕು, ಅಳಿಯಂದ್ರಿಗೆ ಬಟ್ಟೆ ಮತ್ತು ಒಡವೆಗಳು ತೆಗಿಬೇಕು. ಹಾಗೆ ನಿಂಗೊಂದು ಸ್ವಲ್ಪ ಬಟ್ಟೆ ತೆಗಿಬೇಕು. ನಿಮ್ಮ ಮದುವೆ ಆದಮೇಲೆ ಇದೇ ಮೊದಲನೇ ಹಬ್ಬ ಅಲ್ವಾ, ಅದಕ್ಕೆ ಮಗಳೇ ಬರೋಣ ಅಂದ್ಕೊಂಡಿದ್ದೀವಿ. ನೀನು ಅಳಿಯಂದ್ರೆ ಸ್ವಲ್ಪ ಫ್ರೀ ಆದರೆ ಒಂಚೂರು ಬನ್ನಿ ನಮ್ಮ ಜೊತೆ. ಅಳಿಯಂದ್ರಿಗೆ ಬಟ್ಟೆಗಳು ಮತ್ತು ಒಡವೆಗಳೆಲ್ಲ ತೆಗಿಬೇಕು ಮಗಳೇ. ಏನಮ್ಮ ಏನು ಮಾತಾಡ್ತಿದ್ಯಾ? ನೋಡು, ಈಗ ತಾನೇ ಬಂದಿದ್ದೀವಿ, 3 ದಿನ ಆಗಿಲ್ಲ ನಾವು ಬಂದು. ಈಗ ಮತ್ತೆ ರಜೆ ನಮ್ಗೆ ಸಿಗೋದಿಲ್ಲಮ್ಮ. ನೋಡು, ಈಗ ಒಡವೆ ಬಟ್ಟೆ ತೆಗಿಯೋ ಅವಶ್ಯಕತೆ ಏನೂ ಇಲ್ಲ. ನೋಡೋಣ ಈಗ ಸ್ವಲ್ಪ ದಿನ ಬಿಟ್ಕೊಂಡು. ಈಗ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. ಹಾಗಲ್ಲ ನವ್ಯ, ಈ ಮದುವೆ ಆದಮೇಲೆ ಇದೇ ಮೊದಲನೇ ಹಬ್ಬ. ಅದು ಅಲ್ಲದೆ ಅಳಿಯಂದ್ರಿಗೆ ನಾವು ವರದಕ್ಷಿಣೆ ಅದು ಇದು ಅಂತ ಏನೂ ಕೊಟ್ಟಿಲ್ಲ, ಯಾವ ಒಡವೆನೂ ತೆಗ್ದಿಲ್ಲ. ಈಗಲಾದರೂ ಸ್ವಲ್ಪ ತೆಗಿಬೇಕಲ್ವಮ್ಮ? ಅಮ್ಮ ನೀನು ದಯವಿಟ್ಟು ನನಗೆ ಹಿಂಸೆ ಕೊಡ್ಬೇಡಮ್ಮ, ಸಾಕಾಗಿದೆ ನನಗೆ. ಮೊದಲೇ ಸುಮ್ಮನೆ ಫೋನ್ ಇಡು. ಯಾವ ಒಡವೆನೂ ಬೇಡ, ಯಾವ ಬಟ್ಟೆನೂ ಬೇಡ, ಏನು ಬೇಡ. ನೀವೇನು ಬೇಕೋ ತಗೊಳ್ಳಿ, ಅಲ್ಲೇ ಮೈಸೂರಿಗಂತೂ ಬರೋಕ್ಕೆ ಹೋಗಬೇಡ ನೀನು. ನಾನು ಫ್ರೀ ಇಲ್ಲ, ಅವನು ಫ್ರೀ ಇಲ್ಲ. ಪ್ಲೀಸ್ ಅಮ್ಮ. ಯಾಕೆ ನವ್ಯ, ಏನಾಯ್ತು? ಯಾಕೆ ಒಂಥರ ಇದೆಯಾ? ಏನಾಯ್ತು? ಏನಾದರೂ ಪ್ರಾಬ್ಲಮ್ಮಾ? ವರುಣ್ ಜೊತೆ ಏನಾದರೂ ಜಗಳ ಮಾಡ್ಕೊಂಡೆ ಏನು? ಹಾಗೇನು ಇಲ್ಲಮ್ಮ, ನಾ ಯಾಕೆ ಅವನ ಜೊತೆ ಜಗಳ ಮಾಡಲಿ? ನನಗೇನು ಅದೇ ಕೆಲಸನಾ? ನೋಡಮ್ಮ, ನಾನು ಬಿಸಿ ಇದ್ದೀನಿ, ಅವನು ಬಿಸಿ ಇದ್ದಾನೆ. ಈಗ ತಾನೇ 3 ದಿನ ರಜೆ ಹಾಕ್ಬಿಟ್ಟು ಊರಿಗೆ ಬಂದಿದ್ವಿ, ಅದಕ್ಕೆ ಹೇಳ್ತಿದ್ದೀನಿ. ಇನ್ನೊಂದು ಈ ಹಬ್ಬ ಎಲ್ಲ ಮುಗಿಸ್ಕೊಳ್ಳಿ, ಅದಾದಮೇಲೆ ರಜೆ ಸಿಕ್ತಾಗ ನಾನು ಹೇಳ್ತೀನಿ, ಅವಾಗ ಬರೀರಂತೆ, ಅವಾಗ ಅದೇನು ತಗೊಂಡಿರಂತೆ. ನಿಮ್ಮಿಷ್ಟಕ್ಕೆ ನಾನೇನು ಬೇಡ ಅನ್ನಲ್ಲ. ಆದರೆ ಈಗ ಸದ್ಯಕ್ಕೆ ಹಬ್ಬದಷ್ಟರಂತೂ ಆಗೋದಿಲ್ಲಮ್ಮ. ದಯವಿಟ್ಟು ನನಗೆ ಹಿಂಸೆ ಕೊಡಬೇಡ, ನನಗೂ ಕೆಲಸ ಇದೆ, ಬಿಸಿ ಇದ್ದೀನಿ ಸ್ವಲ್ಪ. ಹಾಗಂದ್ರೆ ಹೆಂಗೆ ನವ್ಯ? ನನಗಂತೂ ನಿಮ್ಗೆ ಹೇಳಿದ್ರೆ ಅರ್ಥನೇ ಮಾಡ್ಕೋತಾ ಇಲ್ಲ. ಅಲ್ಲ, ನೀವು ಆಫೀಸಲ್ಲಿ ಅಷ್ಟು ಕಷ್ಟಪಡೋಂಥ ಅವಶ್ಯಕತೆ ಏನಿದೆ ನವ್ಯ? ನಿಮ್ಮ ಅಪ್ಪನೂ ಅದೇ ಹೇಳ್ತಾ ಇದ್ರು. ನಿಮ್ಮದೇ ಆಫೀಸ್ ಇದಿರುವಾಗ ನೀವು ಯಾಕೆ ಇಲ್ಲಿ ಇಬ್ಬರು ಅಷ್ಟು ಕಷ್ಟಪಡ್ತಾ ಇದ್ದೀರಾ? ನೀವು ಹೋಗಿ ನಿಮ್ಮ ಅತ್ತೆ ಮಾವನ ಜೊತೆ ಮಾತಾಡ್ಬಿಟ್ಟು ಒಂಚೂರು ಅಲ್ಲಿ ಹೋಗ್ಬಿಡಿ ನವ್ಯ. ಆಯ್ತಮ್ಮ, ಅದ್ರ ಬಗ್ಗೆ ಮಾತಾಡ್ತೀನಿ. ನಾನು ಸ್ವಲ್ಪ ಬಿಸಿ ಇದ್ದೀನಮ್ಮ, ಫೋನ್ ಇಡ್ತೀನಿ. ಮತ್ತು ನೀನು ದಯವಿಟ್ಟು ಇದ್ರ ಹಬ್ಬ ಮುಗಿದಾಗ ನಾನು ಫೋನೇ ಮಾಡೋಕ್ಕೆ ಹೋಗ್ಬೇಡ. ನಾನು ತುಂಬ ಬಿಸಿ ಇದ್ದೀನಿ, ವರುಣ್ ಬಿಸಿ ಇದ್ದಾನೆ. ಅದಾದಮೇಲೆ ನೋಡೋಣ, ಆಯ್ತಮ್ಮ? ಇಡ್ತೀನಿ, ಬಾಯ್. ಅಮ್ಮ ಅಮ್ಮ, ನನ್ನ ಪರಿಸ್ಥಿತಿ ನಿಂಗೆ ಹೆಂಗೆ ಹೇಳಮ್ಮ? ನೀನು ನೋಡಿದ್ರೆ ವರುಣ್ಗೆ ಬಟ್ಟೆ ತಗೊಳ್ಬೇಕು, ಒಡವೆ ತಗೊಳ್ಬೇಕು ಅಂತಿದ್ಯಾ. ಆದರೆ ಅವ್ನು ನನಗೆ ಎಷ್ಟು ದೊಡ್ಡ ಮೋಸ ಮಾಡಿದ್ದಾನೆ ಅಂತ ಗೊತ್ತಮ್ಮ. ನಾನು ನಿನ್ನ ಹತ್ರ ಹೆಂಗೆ ಹೇಳಮ್ಮ? ನೀನು ಹೆಂಗೆ ತಡ್ಕೋತೀಯಾ? ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಮ್ಮ. ನಾನು ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನಿಸ್ತಿದೆ. ಆದರೆ ನೀವೆಲ್ಲ ನನ್ನ ಜೀವನ ಇಟ್ಕೊಂಡಿದ್ದೀರಾ, ಇರೋಳೊಬ್ಳು ಮೊಮ್ಮಗಳು ಅಂತ. ಅಜ್ಜಿ ತಾತ ಅಷ್ಟೊಂದು ಇಷ್ಟಪಡ್ತಾರೆ. ನಾನು ಏನು ಮಾಡಲಮ್ಮ? ಬದುಕಕ್ಕೂ ಆಗ್ತಿಲ್ಲ, ಸಾಯಕ್ಕೂ ಆಗ್ತಿಲ್ಲ, ಹಂಗೆ ಆಗ್ಬಿಟ್ಟಿದ್ದೀನಿ. ನನ್ನ ಪರಿಸ್ಥಿತಿ ಯಾರ ಹತ್ರ ಹೇಳ್ಕೊಳ್ಳಮ್ಮ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಆಗದೆ ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನಿಮಗೆ ನಾನು ಮಾಡೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.